I wanted to meet you after the incident. But somehow it didn't happen, yeah. I know. ಏನು ಮಾಡೋದು, ತುಂಬ ಕಮಿಟ್ಮೆಂಟ್ಸ್, ವರ್ಕ್ ಪ್ರೆಷರ್. ಎನಿವೇಸ್ ಅದು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ ತಾನೇ? ಚಾಚಾ ಅದೆಲ್ಲ ಆವತ್ತೇ ಮುಗ್ದೋಯ್ತು. ಥ್ಯಾಂಕ್ಸ್ ಟು ಯು. ಕಮಾನ್, ಇದಕ್ಕೆಲ್ಲ ಹೋಗಿ ಥ್ಯಾಂಕ್ಸ್ ಯಾಕೆ? ಅಯ್ಯೋ ಪಾಪಿ, ದ್ರೋಹಿ ನೋಡು ಒಬ್ಬನೇ ಬಂದು ಕೂತವನೆ. ಏಯ್ ಹಾಯ್ ಮಗ. ಓಕೆ, ನಾನು ಮ್ಯಾನೇಜ್ಮೆಂಟ್ ರಿವ್ಯೂ ಅಂತ ಯಾರಿಗೂ ಗೊತ್ತಿಲ್ಲ. ಡೆಫಿನೆಟ್ಲಿ ನಾಟ್. ಐ ಕ್ಯಾನ್ ಹ್ಯಾಂಡಲ್. ಬೈ. ಅವನ ಜೊತೆ ಇಷ್ಟೊತ್ತು ಇವಳು ಆನ್ಲೈನಲ್ಲಿ ಇದ್ಲು, ನಾ ಬಂದ್ಮೇಲೆ ಆಫ್ಲೈನ್ ಆಗ್ತಿದ್ದಾಳೆ. ಏನು ಮಗ ನಮ್ಮನ್ನು ಬಿಟ್ಟು ಬಂದಿಯಲ್ಲೋ? ಹೊಟ್ಟೆ ಹಸಿತಾ ಇತ್ತು, ಸಾರಿ. ಎಂತ ಹಸುವಂತು? ನನಗೂ ಹಸಿತಾ ಇದೆ. ಊಟ ಮಾಡೋಣ? ಮಾಡಿ. ಫಿಲ್ಮ್ ನೋಡ್ದಾ? ಚೆನ್ನಾಗಿದ್ಯಾ? ಚೆನ್ನಾಗಿತ್ತು. ಹಾಯ್ ಶಾಲಿನಿ. ಹೇ ಹಾಯ್. ಇವತ್ತು ಮಿಡ್ ನೈಟ್ ಒಂದು ಮೂನ್ ಲೈಟ್ ಡಿನ್ನರ್ ಪಾರ್ಟಿ ಇದೆ. ಕ್ಯಾನ್ ಯು ಶೇರ್ ವಿತ್ ಮೀ? ವಾಟ್? ಇಲ್ಲ, ಸುಮ್ಮನೆ ಡಿನ್ನರ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಕೇಳಿದೆ. ಮಿಡ್ ನೈಟ್ ಫ್ಯಾಂಟಸಿನ ನನ್ನ ಜೊತೆ ಶೇರ್ ಮಾಡಿದ್ರೆ ನಿಮ್ಮ ವೈಫ್ ಯಾರ ಜೊತೆ ಹೋಗ್ತಾರೆ? ಸ್ಟಾಪ್ ಇಟ್. ಏನ್ ಸರ್ ಹೀಗೆ ಹೇಳಿ ಹೋಗ್ಬಿಟ್ಲು? ಇದೀಗ ಬಂದ ಮಾಹಿತಿ. ಬೆಂಗಳೂರಿನ ಗಾಂಧಿನಗರದಲ್ಲಿರುವ ಅನನ್ಯ ಗೋಲ್ಡ್ ಕಂಪನಿಯ ಮಾಲೀಕನನ್ನು ಬಂಧಿಸಿದ್ದಾರೆ. ಅವರು ಅಧಿಕ ಬಡ್ಡಿ ದೊರಕುವುದೆಂದು ಎಲ್ಲ ಜನಗಳಿಗೆ ಸುಮಾರು 450 ಕೋಟಿ ರೂಪಾಯಿಗಳನ್ನು ಯಾಮಾರಿಸಿದ್ದಾರೆಂದು ಸುದ್ದಿ ಬಂದಿದೆ. ಅವರ ಹೆಂಡತಿ ರಾಜಲಕ್ಷ್ಮಿ ಮತ್ತು ಸಿಬ್ಬಂದಿಗಳನ್ನು ಇದೀಗ ಅರೆಸ್ಟ್ ಮಾಡಿದ್ದಾರೆ. ಎಷ್ಟು ಸಲ ಸಿನಿಮಾಲಿ ಟಿವಿಲಿ ಎಲ್ಲ ನೋಡಿದೀವಿ, ಆದ್ರೆ ಈ ಜನಗಳಿಗೆ ಬುದ್ಧಿನೇ ಬರಲ್ಲ. ಸಂಪಾದನೆ ಮಾಡಿ ದುಡ್ಡನ್ನೆಲ್ಲ ಬಡ್ಡಿ ಆಸೆ ತಗೊಂಡೋಗಿ ಅಲ್ಲಿ ಹಾಕ್ತಾರೆ, ಆಮೇಲೆ ಎಲ್ಲ ಕಳ್ಕೊಂಡು ಅಮ್ಮೋ ಅಂತ ನಿಂತ್ಕೋತಾರೆ. ಅಯ್ಯೋ ನಮ್ಮ ವಶಕ್ಕೆ ಕೊಡಿ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹಲೋ ಮಗ, ಏನೋ ಇದು ನ್ಯೂಸಲ್ಲಿ? ಹೌದು ಕಣೋ, ನಾನು ನೋಡ್ದೆ. ನೀನ್ ಮಾತಾಡ್ದ? ಇಲ್ಲ ಕಣೋ, ಫೋನೇ ಹೋಗ್ತಿಲ್ಲ. ಅವ್ನು ತಪ್ಪಿಸ್ಕೊಂಡಿದ್ದಾನ ಕಣೋ. ಭಯ ಆಗ್ತಿದ್ಯೋ? ಭಯ ಪಡ್ಬೇಡ. ಏನ್ ಮಾಡೋದು? ಹೋಗ್ತಾನೆ, ಕಂಡು ಹಿಡಿಯೋಣ. ಭಯ ಪಡ್ಬೇಡ, ಯೋಚನೆ ಮಾಡೋಣ, ಏನ್ ಮಾಡ್ಬೋದು ಅಂತ ನೋಡೋಣ. ನೀನ್ ಆಫೀಸಿಗೆ ಬಾ, ಮಾತಾಡೋಣ. ನಾನೀಗ ಆಫೀಸ್ಗೆ ಹೋಗ್ತೀನಿ. ಅಯ್ಯೋ ಸುಮ್ಮನೆ ಬಿಡೋದು ಏನೂ ಇಲ್ಲ. ನನಗೇನು ಗೊತ್ತಿಲ್ಲ. ಅವ್ರಿಗೆಲ್ಲ ಆಗ್ಸಿದೆ. ಅಯ್ಯೋ ನಮ್ಮ ಹುಡುಗರು ದುಡ್ಡು, ನಮ್ಮ ದುಡ್ಡು ಎಲ್ಲನೂ ಒತ್ಕೊಂಡು ನಮ್ಮ ಹುಡುಗರು ಏನು ಅಯ್ಯೋ ಎಲ್ಲ ದುಡ್ಡು ತಗೊಂಡ್ಬಿಟ್ಟಿಲ್ಲ. ಹೋಯ್ತು ಮಗ, ಎಲ್ಲ ಹೋಯ್ತು ಕಣೋ. ಎಲ್ಲ ದುಡ್ಡು ಒತ್ಕೊಂಡು ಜೀವನ ಹೋಯ್ತು ಕಣೋ. ಅಯ್ಯೋ ಮನೆ ಹಾಳು ಮಾಡೋದು ಎಷ್ಟು ಕಷ್ಟ. ನಾವು ಕಷ್ಟಪಟ್ಟು ದುಡ್ಡು ಹಾಕಿದ್ದೆ. ಹೌದು, ಮತ್ತೆ ಈಗ ಮೋಸ ಮಾಡ್ತಾರೆ ಅಂತ ಯಾರು ಗೊತ್ತಿತ್ತು? ನಮಗೆ ಸರಿಯಾದ ಶಿಕ್ಷೆ ಆಗಲಿಂದ ಹೋಗಲ್ಲ. ಬೇಕು ನಮ್ಗೆ ದುಡ್ಡು. ಏನ್ ಬ್ರೋ ಹೀಗಾಗೋಯ್ತು? ನಾನು ಆಮೇಲೆ ಮಾತಾಡ್ತೀನಿ. ಎಕ್ಸ್ಕ್ಯೂಸ್ ಮಿ. ಅಯ್ಯೋ ಅಯ್ಯೋ ಅಯ್ಯಯ್ಯೋ, ದುಡ್ಡು ಎಲ್ಲ ಹೋಗಾಯ್ತು. ಏನಪ್ಪಾ ನಾರಾಯಣ, ಕೊಟ್ಟಿದ್ 35 ಲಕ್ಷನೋ ನಮ್ಮನ? ಇಲ್ಲಯ್ಯ, ಹೋದ್ ತಿಂಗಳ ಎಲ್ಲ ಬ್ಯಾಕಪ್ ಮಾಡಿದ್ದೆ. ಮತ್ತೆ ಮುಖ ಯಾಕೆ ಈ ತರ ಇದೆ? ನಿನ್ ಹೆಂಡತಿ ಬುಲ್ಡೋಜರ್ ತಗೊಂಡು ಹತ್ತಿಸ್ಬಿಟ್ಲಾ? ಹೋಗು ಹೋಗು ಹೋಗು. ಆಮೇಲೆ ಓದಿರುವಂತ ಬುದ್ಧಿವಂತರೇ ಎಲ್ಲ ಸೂಪರ್ ಆಗಿ ಮೋಸ ಹೋದ್ರಾ? ಜಾಲಿನಾ? ಎಲ್ಲರೂ 8% 10% ಅಂತ ಬಿಲ್ಡಪ್ ಕೊಡ್ತಾ ಇದ್ರಿ. ಈಗ ಟಾಪ್ ಅಪ್ ಮಾಡೋದಕ್ಕೆ ದುಡ್ಡಿಲ್ದೇ ಇರೋರ್ ತರ ಎಲ್ಲ ಸೈಲೆಂಟ್ ಮಾಡಲ್ ಇದ್ದೀರಾ? ಲೇ ಮೋಸ ಹೋಗಬೇಡ. ನಾನ್ ನಿನ್ಗೆ ಎಷ್ಟು ಸಲ ಹೇಳ್ದೆ, ಅಲ್ಲಿ ಯಾವನೋ ಏನೋ ಹೇಳ್ದ ಅಂತ. ಎಲ್ಲರೂ ನೋಡ್ತಾ ಇದ್ದಾರೆ. ಅಲ್ಲಿ ಯಾವನೋ ಏನೋ ಹೇಳ್ದ ಅಂತ ಅಂದ್ಬಿಟ್ಟು ದುಡ್ಡು ಹಾಕಿ ಮೋಸ ಹೋಗಿ ಬಂದು ಕೂತಿದ್ಯಲ್ಲೋ. ಏನ್ ಮಾಡೋದು ಗೊತ್ತಾಗ್ತಿಲ್ಲ ಕಣೋ. ಏಯ್, ಫೋನ್ ಬೇರೆ ಸ್ವಿಚ್ ಆಫ್ ಮಾಡಿದ್ದಾನ ಮಗ. ಏಯ್, ಅವ್ನ್ ಕಳ್ಳ ಕಣೋ. ಫೋನ್ ಆಫ್ ಮಾಡ್ಲೇಬೇಕು. ಫೋನ್ ಆನ್ ಮಾಡ್ಬಿಟ್ಟು ಬಾ ಮನೆಗ್ ಬಾ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನ. ಲೇ
ನಾನು ರಾಜು ಹತ್ರ ಮಾತಾಡಿದ್ದೀನಿ. ಸರಿ. ಅವನ್ನ ಹಿಡಿಯೋದಕ್ಕೆ ಒಂದು ಪ್ಲಾನ್ ಮಾಡೋಣ. ಹೇಗಾದ್ರೂ ಮಾಡಿ ಅವನ್ನ ಹಿಡಿದು ವಸೂಲಿ ಮಾಡೋಣ. ನೀನೇನ್ ತಲೆ ಕೆಡಿಸ್ಕೋಬೇಡ. ಓಕೆ, ಚಿಲ್ ಮಾಡು. ಓಕೆ, ಕಮ್. ಇನ್ನು 3 ವರ್ಷ ನಿಮ್ ಸೀನಿಯರ್ಸ್ಗಿಂತ ಜಾಸ್ತಿ ಸಂಪಾದಿಸ್ಬೋದು. ಸರ್, ಐ ಡಿಡ್ ಡೂ ಎನಿಥಿಂಗ್ ಸರ್. ಸರ್, ನಂಗೆ ಸತ್ಯವಾಗ್ಲೂ ಏನೂ ಗೊತ್ತಿಲ್ಲ ಸರ್. ಅದನ್ನ ನಿನ್ನ ಮೊಬೈಲ್ ಎಲ್ಲ ರೆಕಾರ್ಡ್ ಮಾಡಿದ್ಯಾ? ಸರ್, ನೋ ಸರ್ ಇಲ್ಲ. ನಿನ್ನ ಮೇಲ್ ಐಡಿಯಿಂದ ಶಕ್ತಿ ಮೇಲ್ ಐಡಿ ಸೆಂಡ್ ಮಾಡಿದ್ಯಾ? ಎಲ್ಲಾನು ಮಾಡ್ಬಿಟ್ಟು ಏನು ಮಾಡಿಲ್ಲ ಅಂತ ಹೇಳ್ತಿದ್ಯಾ? ನಿಮ್ಗೆಲ್ಲ ನಾನು ಮುಟ್ಟಾಳನ್ ತರ ಕಾಣಿಸ್ತಿದ್ದೀರಾ? ನೀವ್ ಹೇಳೋದೆಲ್ಲ ಕೇಳ್ಕೊಂಡ್ ಕುತ್ಕೊಳ್ಳೋದಕ್ಕ ನಾನು ಬಂದಿರೋದಿಲ್ಲ. ನೀನು ಅಷ್ಟು ಡೀಟೇಲ್ಸ್ ನಾನು ಹೈಯರ್ ಅಥಾರಿಟಿ ಕಳಿಸ್ತಾ ಇದೀನಿ. ಯು ಆರ್ ಟರ್ಮಿನೇಟೆಡ್. ನನ್ನ ಲೈಫ್ ಸರ್. ನೋ ಸರ್, ನನ್ನ ಲೈಫ್ ಹೋಗ್ಬಿಡುತ್ತೆ ಸರ್. ಲೀವ್ ಸರ್. ಶಕ್ತಿ, ಐ ಡಿಡಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು. ದುಡ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬಿಡ್ತೀಯಾ? We are going to form an investigation panel to thoroughly check who all are involved in this case. You cooperate with them. Sure, sir. We have strong and full evidence on data preservance. For now, for your life cost, now ninna blacklist madilla. After thorough investigation, it will be done. Client wants to take severe action on you. So, please. ಶಕ್ತಿ, ಏನಾಯ್ತು? ಶಕ್ತಿ, ಏನು ಅಂತ ಕೇಳ್ರು. ನಿಂತ್ಕೊಳ್ಳು.